ಕೇಳುವುದಿಲ್ಲ ಸುಂದರ. ನೋಡುತ್ತಿರಲ್ಲ ಸುಂದರ. ಹೋಗಲು ಸುಂದರ. ಬೇಡ ಬೇಡ ಯಾತಕ್ಕೆ ಬೇಡ? ಮಾಡಬೇಡ. ಹೋಗುವನು ಸುಂದರ ಯುದ್ಧಕ್ಕೆ. ಜಯಿಸಿ ಬರುವೆಯಾ? ಖಂಡಿತವಾಗಿ ಜಯಿಸಿ ಬರುವನು ಸುಂದರ. ಎಲ್ಲಿ ಭ್ರಮೆ ಲೋಕದಲ್ಲಿ? ಇಲ್ಲ ಸುಂದರ, ಸಮರಾಂಗಣದಲ್ಲಿ. ಸಮರಂಗದಲ್ಲಿ ಜಯಿಸಿ ಬರುವೆ. ಹೌದು ಕಾಂತೆ, ಹೌದು ಕಾಂತೆ. ಕಾಂತೆ ನೋಡು ನಮ್ಮಿಬ್ಬರ ಮಕ್ಕಳು ನೋಡ್ತಿರೋನಲ್ಲ ಸುಂದರಿ. ಸಣ್ಣಾಗಿ ಹೋಗಿರ್ಬೇಕು ನಾವು. ಇನ್ನು ಸಣ್ಣವಾಗಿಲ್ಲ ಸುಂದರಿ. ಇನ್ನು ಬುದ್ಧಿ ಹೇಳುವಷ್ಟರಲ್ಲಿ ಇರುವಲ್ಲ ಸುಂದರಿ. ನಡೆಯುವುದಿಲ್ಲ. ಎಷ್ಟು ಹೇಳಿದ್ರು ಕೇಳೋದಿಲ್ಲ ಸುಂದರ. ಎಷ್ಟು ಹೇಳಿದ್ರು ಕೇಳಿದ್ರೆ ಅಂದ್ರೆ ಬೇರೆ ಹೋಗೋಣ ಸುಂದರ. ನೋಡ್ತಿರೋಲ್ಲ. ನಮ್ಮ ಮಾತು ಕೇಳು. ಕೇಳುವುದಿಲ್ಲ. ಅಂದಗಾರ ಚಂದಗಾರ ಮಾಡಿದಲ್ಲಿ ಬರುವುದಗಾರ ಕಾಣಬೇಡ ಬೇಡ ನನ್ನ ಸರದಾರ ಕಾಣಬೇಡ ಬೇಡ ನನ್ನ ಸರದಾರ.
ಹೇ ಪ್ರಿಯ ಕಾಂತ ಕಾಂತೆ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾಗಿರುವ ಆ ಪರಶಿವನಿಂದ ಹಾ ಪಾಶುಪತಾರ್ಥವನ್ನು ವರವಾಗಿ ಪಡೆದುಕೊಂಡು ಬಂದಂತ ವೀರಾದಿ ವೀರನು ಆ ಪರಶುರಾಮನು. ಹಾ ಪರಶುರಾಮನನ್ನು ಜಯಿಸಲು ನಿನ್ನಿಂದ ಆಗಲಾರದ ಮಾತು ಯಾತಕ್ಕೆ ಆಗಲಾರದು? ಬಿಟ್ಟು ಬಿಡು ನಿನ್ನ ಮನದಾವೇಶ. ಹೇ ನಲ್ಲೇ ನೀನು ಇತ್ತ ಬಂದು ನಿನ್ನೆ ಅಬ್ಬಾ ನಾನು ನಿನ್ನ ಮಾತು ಕೇಳಲೇ ನಮ್ಮ ಅನ್ನದವನಲ್ಲೇ ನೀನು ಎಷ್ಟಾಟ ಮಾಡಿದ್ರೆ ಕಾಳಗಕ್ಕೆ ಹೋಗುವುದು ಬಿಡುವುದಿಲ್ಲ ಚಂದ್ರಿಕಾ. ನೀನು ಎಷ್ಟು ಹೇಳಿದ ನಿನ್ನ ಅರ್ಥಕ ಕಾಂತ ಅಂತ ಹೋಗುವೆಯಾ? ಹೋಗುವ ಸುಂದರ ಇಲ್ಲೇ ನಿನ್ನ ಪೌರುಷ ನಡೆಯಬೇಕಾ? ನಡೆಯುವುದು ಸುಂದರ ನೋಡಿರುವೆ ಅಲ್ಲ ನೋಡ್ತಿರುವಲ್ಲ ಸುಂದರಿ ಅದಕ್ಕಾಗಿ ಹೇಳೋದು ಬೇಡ ಎಂದು. ಹೋಗುವನು ಸುಂದರಿ ಪುಸ್ತಕ ಹಾಕಿದ್ ನೋಡು ಬ್ಯಾಟ್ರಿ. ಚೆನ್ನಾಗಿರುವುದು ಸುಂದರಿ ಪ್ರಿಯಾ ಪ್ರಿಯೆ, ಹೇಳಲೆ ಹೇಳು ಸುಂದರ ಕೇಳುವೆಯಾ? ಹೇಳುವನು ಸುಂದರ ಹೇಳಲೆ ಹೇಳು ಸುಂದರ ಚೆನ್ನಾಗಿ ಕೇಳುವೆಯಾ? ಚೆನ್ನಾಗಿ ಹೇಳು ಸುಂದರ ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು ಸುಂದರ ಹಾ? ನಡೆದ ಹಾರಾಡುವ ಒಂದಾಗುವ ಹಾರಾಡುವ ನೇಣು ಮುಗಿಲೇಳುವ ಕಳೆದು ಸುಮ್ಮನೆ ಓಡಾಡುವ ನೇಣು ಮುಗಿಲೇಳುವ ನಡೆದು ಹಾರಾಡುವ ಒಲಿದು ಬಂದಾಡುವ ಮರೆತ ಮಾತು ಮಾರಿ ಮೈ ಮರೆಯುವ ಪ್ರಿಯಾ ಪ್ರಿಯೆ, ಪರಶುರಾಮನನ್ನು ಸಾಮಾನ್ಯದವನೆಂದು ತಿಳಿದುಕೊಳ್ಳಬೇಡ. ನನ್ನನ್ನೇನು ಸಾಮಾನ್ಯದವನನ್ನು ತಿಳಿದುಕೊಂಡಿರುವೆಯಾ? ಘೋರ ತಪವನ್ನು ಕೈದು ಪರಶುವಿನಿಂದ ವರವನ್ನು ಪಡೆದು ಬಂದಿರುವಂತೆ ಅಂತ ವೇದವನ್ನು ಜಯಿಸುವುದು ನಿನ್ನಿಂದ ಆಗಲಾರಬೇಕಂತ. ಸುಂದರಿ ಹೇ ಸತಿ, ಇಂಥ ನೀತಿ ಮಾತು ನನಗೆ ತಕ್ಕೆ ಹೇಳುತ್ತೆ. ಏನು ನನ್ನ ಪತಿಯಲ್ಲ ನಾರಾಯಣನ ಯಾವ ದೊಡ್ಡ ಸೂರನೆಂದ ಎನ್ನ ಮುಂದೆ ತಿದ್ದು ತಿದ್ದು ಕೇಳುತ್ತೆ. ಅವನು ಪರಶುರಾಮನಾಗಲಿ ಕಾಲ ಯಮನೇ ಆಗಲಿ ಎನ್ನಂ ಗೆಲ್ಲುವುದು ಯಾರಿಂದಲೂ ಸಾಧ್ಯವಲ್ಲ ಸುರೇಖ. ನಿನ್ನ ಮಂದಿರಕ್ಕೆ ಹೋದರೆ ಸಾರ್ಥಕ. ಸುಂದರ ಸುಂದರ ಮಂದಿರಕ್ಕೆ ಹೋಗುವುದಕ್ಕೆ ನೀನೇನು ಹೇಳು?
ಹೋಗಬೇಕು ಸುಂದರಿ, ನಾಳೆ ಹೋಗುವನು ಬಿಡು. ಹೋಗು ಸುಂದರಿ. ಏನ್ ಮಾಡಿ? ನಾನು ಸಮರಕ್ಕೆ ಹೋಗುವನು ಸುಂದರಿ, ಹೋಗು. ಹೊರಡುವನು ಸುಂದರಿ. ಯಾರೆಲ್ಲ ಬಂದಾರ ನಿನ್ನ? ನೀವು ಅಡ್ಡ ಹಿಡ್ಕೊಂಡಿರೋ ಸುಂದರಿ. ಇಲ್ಲಿರೋ ಕೈಗಳು. ಅಹೋ ಕಾಂತ, ಹಾಗೆ ಆ ಭಕ್ತ ಪ್ರಹ್ಲಾದನ ಭಕ್ತಿಯನ್ನೇ ಮೆಚ್ಚಿ ಹಾ. ಕಂಬದಿಂದಲೇ ಹೊರಬಂದು ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡಲಿಲ್ಲವೇ ಆ ಶ್ರೀಹರಿ? ಅವನು ಯಾವ ದೊಡ್ಡ ಸೂರನೆಂದು ಎನ್ನ ಮುಂದೆ ತಿದ್ದಿ ಸುಂದರಿ. ಅವನ ಪ್ರತಿರೂಪವೇ ಈ ಪರಶುರಾಮನು. ಅವನು ಪರಶುರಾಮನೇ ಆಗಲಿ ಕಾಲಯವನೇ ಆಗಲಿ, ಅವನನ್ನು ಜಯಿಸಲು ನಿನ್ನಿಂದ ಆಗಲಾರದ ಮತ್ತು ಪ್ರಾಣ ತೆಪ್ಪಿಟ್ಟು ನಿನ್ನ ಮನದಾಗಬೇಕು. ಹೇ ತ್ರಿಲೋಕ ಸುಂದರಿ, ತ್ರಿಲೋಕ ಪಾಲಕನಾದ ಲಕ್ಷ್ಮೀಕಾಂತನ ಪ್ರಹ್ಲಾದನ ರಕ್ಷಣೆಗೆ ಸ್ತಂಭದಿಂದ ಬಂದನೆಂದು ಹೇಳುವುದಕ್ಕೆ ನಿನಗೆ ಸಂಭ್ರಮವಾಯಿತು. ಹೇ ಸುಂದರಿ, ಗೋಳಿರೆ ಹೊಲೆ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 . ಎಂಬ ಕುರಿಮರಿ ಯಾರೊಡನೆ ನಿಂತು ಯುದ್ಧ ಮಾಡಿ ಗೆದ್ದಿರುವನು. ಆದ ಕಾರಣ ನಿನ್ನಂತ ಈ ಹೆಂಗಸಿಗೆ ಇದು ಅರ್ಥವಾಗದ ಮಾತಲ್ಲ. ಚಂದ್ರಿಕಾ, ನೀನು ನಿನ್ನ ಅಂತಃಪುರಕ್ಕೆ ಹೋಗದರೆ ನಿನಗೆ ಸಾರ್ಥಕ. ಪ್ರಿಯ, ಪ್ರಿಯೇ, ಹೆಂಗಸರಿಗೆ ಅರ್ಥವಾಗದೆ ಬೇಡ, ಯಾತಕ್ಕೆ? ನಿನಗೆ ಅರ್ಥವಾಗಲಿ. ಈ ಪೀಠವನ್ನು ಅಲಂಕರಿಸು, ನಿನಗೆ ಜೈದಾರ್ತಿಯನ್ನು ಮಾಡು. ರಾಜರು ನಡೆಯುವುದಿಲ್ಲ ಸುಂದರ. ಸಂತರಾರವ ಸಮಯ ಮರೆಯೋಣ ಪ್ರೀತೆಯ ಇದರನ್ನೇ ಚೈತ್ರ ಕಾಲ, ಇದರನ್ನೇ ಚೈತ್ರ ಕಾಲ. ಪ್ರಿಯ, ಪ್ರಿಯೇ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಹೇಳಿದೆ, ಹೇಳು ಸುಂದರ. ಸಂತರಾರವ ಸಮಯ ಮರೆಯೋಣ ಪ್ರೀತೆಯ ಇದರನ್ನೇ ಚೈತ್ರ ಕಾಲ, ಇದರನ್ನೇ ಚೈತ್ರ ಕಾಲ. ತಂದೆ ನಡೆಯುವ ಮುರಿಯಾದೆ ಬಣ್ಣ ಲೊಲೊಲೊಲೊಲೆ ಸಂತೋಷ ಕಾಣ. ಅಂತೆ. ಪ್ರಿಯೇ, ಹೇಳು ಸುಂದರ. ಗೊತ್ತಾಯ್ತು, ಆಗಿಲ್ಲ ಸುಂದರ, ನಮಗಾಗಿರೋದು ಆಗಿಲ್ಲ ಸುಂದರ. ಎನ್ನಗೆ ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ. ಪೀಠವನ್ನು ಅಲಂಕರಿಸಿ ಸಾಕು. ಅಲಂಕರಿಸುವುದಲ್ಲ ಸುಂದರ.
ಸಮರಕ್ಕೆ ಹೋಗಿ ಬಂದರೆ ಉಲ್ಲಾಸದಿಂದ ಇರುವನು ಸುಂದರಿ. ಸುಂದರಿ ನಲ್ಲೆ ನಾಲ್ಕು ಸುಂದರಿ. ಸಮರಕ್ಕೆ ಹೋಗಿ ಬಂದ ನಂತರ ಇನ್ನ ಇಬ್ಬರನ್ನು ಕಟ್ಟಿಕೊಂಡು ಬರೋಣ ಸುಂದರಿ. ಆಗಲು ಸುಂದರಿ, ಆಗಲು ಸುಂದರಿ, ಚೆನ್ನಾಗಿ ಹೇಳು. ಸುತ್ತಮುತ್ತ ಯಾರೋ ಇಲ್ಲ, ನಾನು ನೀನು ಇಲ್ಲಿ ಎಲ್ಲ ಮಾಡೋ ಚಂದ್ರವೇ, ಕೆಂಪು ಕೆಂಗವೇ, ನಾಡಗೆ ನೀಡಲೇ ಕಾಡಿಗೆ. ಸುತ್ತಮುತ್ತ ಯಾರೋ ಇಲ್ಲ, ನಾನು ನೀನು ಇಲ್ಲಿ ಎಲ್ಲ ಮಾಡೋ ಕೆದಂತಾಗಲು ಸುಂದರ. ಕ್ಷೇಮವಾಗಲೇ ಸಾಧನೆ ಹೋಗೋದಕ್ಕೆ ಬೇಗನೆ, ಹೋಗೋದಕ್ಕೆ ಬೇಗನೆ. ಬಂಡ ನೀನ್ ಇಷ್ಟೊಂದು ಜಿಪ್ಪಣನೆಂದು ಗೊತ್ತಿರಲಿಲ್ಲ, ಹೀಗೆ ಗೊತ್ತಾಯ್ತು. ಇಷ್ಟೊತ್ತು ವ್ಯರ್ಥವಾಗಿ ಹೋಯಿತು ನಮ್ಮ ಫಲವೆಲ್ಲ. ಆದರೂ ಸಹ ನಿನಗೆ ಜಯಧಾರತೆಯನ್ನು ಎತ್ತಿರುವೆವು. ಕ್ಷೇಮವಾಗಿ ಹೋಗಿ ಬಾ ಜಾಣ, ನೀನಾಗ ನಮ್ಮಿಬ್ಬರ ಪ್ರಾಣ.
ಬಳಿ ಬಳಿಗೆ ಸಾರದೆ ಆ ಬಡದ್ವಾಗಿಯಾದ ಜಮದಗ್ಗಿಯಂ ಕೊಂದಕ್ಕೆ ಅವನ ಮಗನಾದ ಪರಶುರಾಮನು ಎನ್ನಂ ಜಯಿಸವನೆಂದ ಬರುವನಂತೆ ಜಾಗ್ರತೆಯಿಂದ ಪರಶುರಾಮನೊಂದಿಗೆ ರಥವನ್ನು ಬಿಡುತ್ತಾರತೆ ಒಂದೇ ಜಾಗ್ರತೆ. ನಾನು ಇಲ್ಲದ ವೇಳೆಯಲ್ಲಿ ನನ್ನ ತಂದೆಯಾದ ಮುನಿಪುಂಗವನಾದ ಶ್ರೇಷ್ಠನಾದ ನವಪ್ಪನನ್ನ ಕೊಂದೆಯ ಸಹಜವಾಗಿ ಕೊಂದಿರುವನು ಪರಮ ಪಾಪಿಷ್ಟ. ನಿನ್ನ ಕಾಲ ಕೂಡಿ ಒದಗಿ ಬಂದಿರುವುದು ಜಾಗೃತಿಯಿಂದ ಬಳಿರಿಯೇ ಎಲ್ಲ ಈ ಪರಶುರಾಮನೆಂಬ ಪಾಮರ ನೀನ್ಯಾವ ದೊಡ್ಡ ಚೂರ ನಿಮ್ಮಪ್ಪನಾದನು ಆಗಲೇ ಸಂಹಾರ ಧೀರನಾದರೆ ಮಾಡು ಎನ್ನುವ ಸಮರ ಇಲ್ಲವಾಯಿತ ಜೀವದ ಮೇಲೆ ಆಗಿದ್ದರೆ ಮರು ಮಾತನ್ನಾಡಲು ಸೇರು ನಿನ್ನ ಅಂತಪುರ ಎಲ ಈ ಚೂರ ಅಡಗಡೆಯಬೇಕೆಂದು ಅವನು ಬಿಟ್ಟಿರುವುದು ಎನ್ನ ಗೋಳಾಕಾರದ ಸರ ಇದರಿಂದ ಉಳಿಯಲಾರದು ದಿರ ಜಾಗ್ರತೆಯಿಂದ ಯುದ್ಧಕ್ಕೆಂದಲೇ ಧೀರ ಮಾಡಲು ನಿನ್ನ ಸಂಹಾರ ಎಲ್ಲ ಈ ಪರಶುರಾಮನೆಂಬ ಪ್ರಶ್ನ ಇನ್ನೊಂದು ಅರಗಳಿಗೆ ಈ ಪರಶುವಿನಿಂದ ಸೇರಿಸುವ ನಿನಗೆ ಯಮನರ್ಥ ಯಾರು ಸೇರಿಸುವರಂತೆ ಎಲ್ಲ ಈ ಭ್ರಷ್ಟ ಪರಮ ಪಾಪಿಷ್ಟ ಅಪ್ಪನನ್ನ ಯಾತಕ್ಕೆ ನಿನ್ನಂತ ಅಹಂಕಾರ ಮತ್ತರಾದ ಕ್ಷತ್ರಿಯ ಹದಮರನ್ನೆಲ್ಲ ಧ್ವಂಸ ಮಾಡಿ ಎನ್ನ ಪಿತನ ಆತ್ಮಕ್ಕೆ ಶಾಂತಿ ಉಂಟು ಮಾಡದಿದ್ದರೆ ಅರನನ್ನು ವಹಿಸಿದ್ರೆ ಶೂಲವನ್ನು ಹೊರವಾಗಿ ಪಡೆದು ಈ ಪರಶುವನ್ನಿಂದ ನಿನ್ನ ರುಂಡವನ್ನು ಈ ಭೂಮಂಡಲಕ್ಕೆ ಇಳಿಸದಿದ್ದರೆ ಪರಶುರಾಮನಮ್ಮ ನಾವು ಹಾಕಿದ ಉದ್ದ ಸಾರ್ಥಕವನ್ನು ಕಾರ್ಯವೀರ್ಯ ಈ ಅವನಾದೇ ಈ ಪರಶುರಾಮನೆಂಬ ಶೂರ ನೀನ್ಯಾವ ದೊಡ್ಡ ವೀರ ಈ ಭ್ರಷ್ಟ ಶ್ರೀಕಾಂತವೀರಾತ್ಮನೆಂದರೆ ಚತುರ್ದಶ ಭುವನ ಬ್ರಹ್ಮಾಂಡ ಮಂಡಲ ತಲೆ ಕೆಳಗಾಗಿ ವೈಹಾಡುವುದು ಯಾಕೋಗಿದ ನಿನ್ನಂತ ಹುಲ್ಲು ಮನೆತನ ಪಾಡೇನು ಎಲ್ಲ ಈ ಪಾಮರ ಅದನ್ನ ಆಕಾಶ ಮಂಡಲಕ್ಕೆ ಮುಖವೆತ್ತು ಸುನಕವ ಹಲ್ಲು ತೆರೆದ ಒದರಿದೆ ಆಕಾಶವೇನಾದರೂ ಬೆದರಬಲ್ಲದೆ ಕಮರಂಗಣದಲ್ಲಿ ನಿನ್ನಂತದೆ ಪಡೆಯದಿದ್ದರೆ ತಾತ್ರೆ ಮುನಿವರದಲ್ಲಿ ಧನವೃತ್ತಿ ಎಂ ಕಲಿತು ಸಾರ್ಥಕವೇನು ಪಾಮರ ನಮ್ಮ ಅಂತಪ್ಪ ಜಾಗ್ರತೆಯಿಂದ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆನೆಲ್ಲ ಬಂಡ ಗಗನ ಮಂಡಲಕ್ಕೆ ಆರ್ಜನಿಂದ ಉಂಡ ಕ್ಷತ್ರಿಯ ಹದಮನಾದ ಕಾರ್ಯವೀರ್ಯನನ್ನು ಕೊಂದ ಕಾಳಗದಳು ಜಯಶಾಲಿಯಾದನು. ಈ ವಿಜಯವನ್ನು ತಿಳಿಸಲು ನಮ್ಮ ತಾಯಿಯ ಕಲಿಕೆ ಹೋಗುವನ್ನು ಸಾರಿದೆ.